ಪಪ್ಪ ಈ ಥರ ಟಿ ವಿ ಮುಂದೆ ಕೂತ್ಕೊಂಡು ನಾನು ಟಿ ವಿ ನೋಡಿ ಎಷ್ಟು ದಿವಸ ಆಗಿತ್ತು. ಇವತ್ತಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಜಾಗ ಬಿಟ್ಟು ಕದಲೋದೇ ಇಲ್ಲ. ಯಾವುದೇ ಕಾರ್ಯಕ್ರಮ ಬರಲಿ ನೋಡ್ತಾ ಇರ್ತೀನಿ. ಶುಭ ಫಲ, ಶತ್ರುಗಳ ಜೊತೆ ಹೋರಾಟ, ಗೆಲುವು ನಂದೆ. ನನಗೆ ಶತ್ರುಗಳು ಇನ್ಯಾರಿದ್ದಾರೆ? ಇದ್ರೆ ಅವಳೇನೆ ಆ ಸುಹಾಸಿನಿ, ಅವಳು ಬಿಟ್ರೆ ಇನ್ಯಾರಿಲ್ಲ. ಏನ್ ನೋಡ್ತಿದ್ಯಮ್ಮ? ಯಾಕೆ ಕಾಡ್ತಾ ಇಲ್ವಾ? ಮಹರ್ಷಿ ವಾಣಿ ಕಣೆ. ಲೇ, ನಮ್ಮಿಬ್ಬರದು ಒಂದೇ ರಾಶಿ ಅಲ್ವಾ? ನಮ್ಮಿಬ್ಬರಿಗೂ ಗೆಲುವಂತೆ. ಗೆಲ್ವಾ? ಏನ್ ಗೆಲ್ವೋ? ಲೇ, ಟಿವಿ ನೋಡ್ಬೇಕಾಗಿದ್ರೆ ಸುಮ್ಮನೆ ಕೂತ್ಕೊಂಡು ನೋಡೋದ್ರಾಗಲ್ಲಮ್ಮ. ಎಂಜಾಯ್ ಮಾಡ್ತಾ ನೋಡ್ಬೇಕು. ನೋಡೆ ಅಲ್ಲಿ ಕಣ್ ಬರಕ್ ಮೊದ್ಲೇ ನನ್ಗೆ ಸರಿಯಾಗಿ ಆಟ ಆಡ್ಸಿದ್ಯಾ. ಇಲ್ಲಿ ಕರ್ಕೊಂಡು ಹೋಗು, ಅದನ್ನ ಮಾಡು, ಇದನ್ನ ಮಾಡು ಅಂತ. ಈಗ ಕಣ್ ಬಂದಿದೆ, ಅದು ಎಲ್ರಿಗೂ ಗೊತ್ತಾಗಿದೆ. ಸುಮ್ಮನೆ ಬಿಡ್ತೀಯ ನಿನ್ನ? ನನ್ನ ವಿಷಯ ಇರಲಿ, ಮೊದಲು ನಿನ್ನ ವಿಷಯ ಹೇಳು. ಏನಮ್ಮ? ಅಲ್ಲ ಕಣೆ, ನಿನಗೇನಾದರೂ ಮೋಡಿ ಮಾಡೋ ವಿದ್ಯೆ ಕಲ್ತಿದ್ಯಾ? ಮೋಡಿನ? ಮೋಡಿ ಅಂದ್ರೆ? ಅಂದರೆ ಅದೇ ಕಣೆ, ವಶೀಕರಣ ಅಂತ ಹೇಳ್ತಾರಲ್ಲ ಅದು. ನನ್ಗೆ ಹೇಗಮ್ಮ ಬರುತ್ತೆ? ಅದು ಸರಿ, ಯಾಕೆ ಹೇಳು? ಅಲ್ವೇ, ಆ ಸುಹಾಸಿನಿ ನಾಗರಾವಿನ ಥರ ನಿನ್ನ ಮೇಲೆ ಬುಸ್ಕೊಡ್ತಾ ಇದ್ದವಳು ಈಗ ಬಾಲ ಮುದ್ರಕೊಂಡು ಬಿಲ ಸೇರ್ಕೊಂಡಿದ್ದಾಳಲ್ಲ, ಹೇಗೆ? ಸಮಯ ಬಂದಾಗ ಹೇಳ್ತೀನಮ್ಮ. ಅಯ್ಯೋ, ಕಾಲ ಬಿಡೆ, ಅದ್ರ ಪಾಡ್ಗೆ ಅದು ಬರ್ತಾ ಇರುತ್ತೆ. ಈಗೇನು ನೀನು ನನಗೆ ಹೇಳ್ತೀಯೋ ಇಲ್ವೋ? ಯಾಕೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಅಲ್ಲಮ್ಮ, ಆ ಸುಹಾಸಿನಿ ಒಂದು ರೀತಿ ಮೃಗ ಇದ್ದಾಗೆ. ಏ ವೈದೇಹಿ, ನಿನ್ನೆ ಕೇಳ್ತಾ ಇರೋದು, ಏನಾದರೂ ಮಾತಾಡೆ. ಅಮ್ಮ, ಸುಹಾಸಿನಿ ತನ್ನನ್ನು ತಾನು ಕಾಪಾಡ್ಕೊಳ್ಳೋಕ್ಕೆ ಏನು ಬೇಕಾದರೂ ಮಾಡ್ತಾಳೆ. ಈ ವಿಷಯ ನಿನಗೆ ಗೊತ್ತಾಗಿದೆ ಅಂತ ಅವಳಿಗೆ ಗೊತ್ತಾದರೆ ಅವಳು ನಿಂಗೆ ಸುಮ್ಮನೆ ಬಿಡ್ತಾಳ? ಅದಕ್ಕೆ ನನಗೆ ಭಯ ಅಮ್ಮ, ಅಷ್ಟೇ. ಸರಿ ಕಣೆ, ನಿನ್ನಿಷ್ಟ. ನಿನಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆವಾಗಲೇ ಹೇಳು. ಅಮ್ಮ, ನೀನು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡ. ಸುಹಾಸಿನಿ ಮಾಡಿರೋ ಅನ್ಯಾಯಕ್ಕೆ ನಮಗೆ ನ್ಯಾಯ ಸಿಗುತ್ತೆ. ಸದ್ಯದಲ್ಲೇ ಅವಳಿಗೆ ಅಂತ್ಯ ಇದೆ, ನೋಡ್ತಾ ಇರು. ಅಂದಾಗೆ ನೀನು ತಿಂಡಿ ತಿಂದಿಯಾ? ಅಯ್ಯೋ, ನಾನು ಇನ್ನೂ ಸ್ನಾನನೇ ಮಾಡಿಲ್ಲ. ಸ್ನಾನ ಮಾಡದೆ ಇಲ್ಲಿ ಕೂತಿದ್ಯಾ? ಬಾ ನೀನು ತಿಂಡಿ ತಿನ್ನುವ. ನಾನು ಟಿವಿ ನೋಡ್ಬೇಕು, ಎಲ್ಲ ಕಾರ್ಯಕ್ರಮ ಇಡೀ ದಿನ ಬರ್ತಾ ಇರುತ್ತೆ ಟಿವಿಲಿ. ನೀ ಬಾ ನೀನು. ಬಾ ಅಂದೆ. ಯಾರ್ದಪ್ಪ ಫೋನು? ಹಲೋ, ಯಾರು? ಹಲೋ, ಪರಿಮಳ ಅವರೇ? ಓಹೋ, ವೈಜಯಂತಿ ಅವರು. ಹಾಂ, ನಾನೇ. ಕ್ಷಮಿಸಿ ಪರಿಮಳ ಅವರೇ, ಆವತ್ತು ನಿಮ್ಗೆ ಹೇಳಿದೆ ನಿಮ್ಮ ಮನೆಯಿಂದ ಹಾಗೆ ಹೊರಟು ಬಂದ್ಬಿಟ್ಟೆ. ಪರವಾಗಿಲ್ಲ, ಆರ್ತಿಗೆ ಹೇಳಿ ಹೋದ್ರಲ್ಲ, ಅಷ್ಟು ಸಾಕು ಬಿಡಿ. ನೀವು ಮತ್ತೆ ವೇದಾಂತ್ ಮನೆ ಸೇರಿಕೊಂಡ್ರಲ್ಲ, ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಆರಾಮ್ ತಾನೆ? ಚೆನ್ನಾಗಿದ್ದೀನಿ ಪರಿಮಳ ಅವರೇ. ಅಂದಹಾಗೆ ನಾನು ಮನೆಗೆ ಬಂದಾಗ ವೇದಾಂತ್ ಅವರಿದ್ದರು. ಯಾವತ್ತೂ ಮನೆ ಬಿಟ್ಟು ಹೋಗಬೇಡಿ, ನೀವಿಲ್ಲದೆ ಮನೆ ಖಾಲಿ ಖಾಲಿ ಆಗಿತ್ತು, ನೀವು ನಮ್ಮ ಮನೆ ಸದಸ್ಯರು ಅಂತ ಹೇಳಿದ್ರು. ತುಂಬ ಒಳ್ಳೆಯದಾಯಿತು ವೈಜಯಂತಿ ಅವರೇ. ಪರಿಮಳ ಅವರೇ, ಆವತ್ತು ನಾನು ಮನೆ ಬಿಟ್ಟು ಬಂದಾಗ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಏನೂ ತೋಚ್ತಿರ್ಲಿಲ್ಲ. ಆವತ್ತಿನ ದಿನ ನೀವು ನಂಗೆ ಆಶ್ರಯ ಕೊಟ್ರಿ. ತುಂಬ ಥ್ಯಾಂಕ್ಸ್. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಅಂಜಲಿ, ಸ್ವಲ್ಪ ನೀರು ಕೊಡಮ್ಮ. ಇದು ಸೂರಿ ವಾಯ್ಸ್ ಥರ ಇದೆಯಲ್ಲ? ವೈಜಯಂತಿ ಅವರೇ, ಕೇಳಿಸ್ತಿದ್ಯಾ? ಹಾಂ, ಲೈನ್ನಲ್ಲೇ ಇದ್ದೀನಿ ಪರಿಮಳ ಅವರೇ. ಥ್ಯಾಂಕ್ ಯು. ಅಂದಹಾಗೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಇದ್ದಾರಾ? ವೈಜಯಂತಿ ಅವರೇ, ನೀವು ತುಂಬ ಸೂಕ್ಷ್ಮ ಇದ್ದೀರಾ. ಹೌದು, ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ. ನಿಮಗೆ ಗೊತ್ತಾಯ್ತು ನೋಡಿ. ಯಾರು ಬಂದಿರೋದು? ನಾರಾಯಣ್ ಅಂತ ನಮ್ಮ ಯಜಮಾನ್ರು ಕರ್ಕೊಂಡು ಬಂದಿದ್ದಾರೆ. ಬರೀ ನಾರಾಯಣ ಅಂತ ಮಾತ್ರನ ಅವ್ರ ಹೆಸರು? ಹೌದು,
ಯಾಕೆ ನಿಮ್ಗೇನಾದರೂ ಅವ್ರು ಗೊತ್ತಾ? ಇಲ್ಲ ಇಲ್ಲ, ನನಗೆ ಹೇಗೆ ಗೊತ್ತಿರುತ್ತೆ? ಥ್ಯಾಂಕ್ಸ್ ಪರಿಮಳ ಅವರೇ, ನಂಗೆ ಆಶ್ರಯ ಕೊಟ್ಟಿದ್ದಕ್ಕೆ. ಇದೇನು ವೈಜಯಂತಿ ಅವರು ಇದ್ದಕ್ಕಿದ್ದ ಹಾಗೆ ಫೋನ್ ಇಟ್ಬಿಟ್ರಲ್ಲ, ಏನಪ್ಪ? ಅಣ್ಣ ಬೇರೆ ಏನಾದರೂ ಬೇಕಿತ್ತಾ? ಏನು ಬೇಡಮ್ಮ. ನಂಗೆ ಯಾಕೋ ಇದು ಸೂರಿ ವಾಯ್ಸ್ ಥರ ಕೇಳಿಸ್ತಾ ಇದೆ. ಅಂದರೆ ಸೂರಿ ಪರಿಮಳ ಅವ್ರ ಮನೇಲಿದ್ದಾರಾ? ಪರಿಮಳ ಅವ್ರು ಬೇರೆ, ಹೆಸರು ನಾರಾಯಣ್ ಅಂದರು. ಯಾರಿರ್ಬೋದು? ಅಪ್ಪಾಜಿ ಫೋಟೋ ಹಿಡ್ಕೊಂಡು ಈ ಸುಹಾಸಿನಿ ನನಗೆ ಆಟ ಆಡಿಸ್ತಾಳ? ಹಲೋ, ಹೇಳಿ ಹರ್ಷಿತಾ. ಹಲೋ ಹಲೋ, ಕೇಳಿಸ್ತಿಲ್ವಾ? ಯಾವಾಗ ಫೋನ್ ಮಾಡಿದ್ರು ಕೇಳಲ್ಲ ಅಂತ. ಹಲೋ, 43, 44, 45, 46, 48, 49, 50. ಅಬ್ಬಾ, ಎಲ್ಲರೂ ಹೇಳ್ತಾರೆ ಕಾಂತ ನೀನು ದಪ್ಪ ಆಗ್ತಾ ಇದೆಯಾ, ವಾಕಿಂಗ್ ಹೋಗು ಅಂತ. ಆದರೆ ನಾನು ವಾಕಿಂಗ್ ಹೋಗಲ್ಲ, ಜಿಮ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಆದರೆ ಆ ಜಿಮ್ ಯಾವುದು ಗೊತ್ತಾ? ಇದೇ ಆ ಜಿಮ್ಮು. ಬೆಳಗ್ಗೆಯಿಂದ ಸಂಜೆವರೆಗೂ 4ರಿಂದ 5 ಫ್ಲೋರ್ ಹತ್ತಿ ಇಳಿದ್ರೆ ಅದೇ ಆಗೋಯ್ತಲ್ಲ ವರ್ಕೌಟ್. ಎಲ್ಲರೂ ದುಡಿಯೋಕ್ಕೆ ಅಂತ ಆಫೀಸ್ಗೆ ಹೋಗಿ ಅಟೆಂಡೆನ್ಸ್ ಹಾಕಿದ್ರೆ ನಾನು ಇವ್ರ ಮನೆಗೆ ಬಂದು ಅಟೆಂಡೆನ್ಸ್ ಹಾಕಂಗಾಗಿದೆ. ಅಯ್ಯೋ ಮೇಡಮ್, ಇವರು ದೊಡ್ಡವರಲ್ವಾ? ಅದೇ ಅಗ್ನಿ ಮನೇಲಿ ಇದ್ದವರು. ಇವ್ರ ಫೋಟೋ ಯಾಕೆ ಬಡಾ ಬಾಸ್ ರೂಮಲ್ಲಿದೆ? ಅಲ್ಲ, ಇವ್ರಿಗೆ ಹಿಂದಿಂದ ಬೇರೆ ಏನೋ ಜ್ಞಾಪಕನೇ ಇಲ್ಲ. ಬಡಾ ಬಾಸ್ಗೂ ಇವ್ರಿಗೂ ಏನಾದರೂ ಕನೆಕ್ಷನ್ ಇರ್ಬೋದಾ? ಕನೆಕ್ಷನ್ ಇಲ್ಲ ಅಂತಿದ್ರೆ ಇವ್ರುಗಳು ಯಾಕೆ ನನ್ನನ್ನು ಅಗ್ನಿ ಮನೆ ಕಳಿಸ್ತಾ ಇದ್ರು? ಥಿಂಕ್ ಅಂತ ಥಿಂಕ್. ನಿನ್ನ ಕರಳನ್ನು ಉಪಯೋಗಿಸಿ ಯೋಚನೆ ಮಾಡು. ಅಲ್ಲ, ಮೆದುಳನ್ನು ಉಪಯೋಗಿಸಿ ಯೋಚನೆ ಮಾಡು. ಯೂಶಲಿ ರೂಮಲ್ಲಿ ಯಾರ ಫೋಟೋ ಇರುತ್ತೆ? ಅಪ್ಪ ಅಮ್ಮನ ಫೋಟೋ ಇರುತ್ತೆ, ಮಕ್ಕಳು ಫೋಟೋ ಇರುತ್ತೆ, ಗಂಡ ಹೆಂಡತಿ ಫೋಟೋ ಇರುತ್ತೆ. ಇವ್ರ ಫೋಟೋ ಬಡಾ ಬಾಸ್ ರೂಮಲ್ಲಿ ಯಾಕಿದೆ ಅಂದ್ರೆ ಬಡಾ ಬಾಸ್ ಅವ್ರ ಅಪ್ಪ ದೊಡ್ಡವ್ರ? ಅಯ್ಯೋ ದೇವ್ರೇ, ಅದಕ್ಕೆ ನಾ ಬಡಾ ಬಾಸು ಮತ್ತು ರೌಡಿ ಮೇಡಮು ನನ್ನ ದೊಡ್ಡವ್ರ ಹತ್ರ ಕಳಿಸಿದ್ದು. ಚಾಮುಂಡಿ ಮೇಡಮ್ ಬೇರೆ ಅವ್ರ ಅಪ್ಪನ ಹುಡುಕ್ಬೇಕು ಅಂತ ಹೇಳ್ತಾ ಇದ್ರು. ಈ ಫೋಟೋನ, ಈ ಮ್ಯಾಟ್ರನ್ನ ಫಸ್ಟ್ ಚಾಮುಂಡಿ ಮೇಡಮ್ ತಿಳಿಸ್ಬೇಕು. ಚಾಮುಂಡಿ ಮೇಡಮ್ ನಿಂತ್ಕೊಳ್ರಿ ಗೋವಿಂದ ಸ್ವಾಮಿ. ಮೇಡಮ್, ಏನ್ ಹಿಂಗ್ ಬರಾಯಿಸ್ತಾ ಇದ್ದೀರಾ? ಇವತ್ತೇನಾರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇಲ್ಲಿ ನೋಡಿ, ಕಡೆಯಿಂದ ತಟ್ಟ ಅಂದ್ರೆ 1 ಟನ್ನು ರಿಬೌಂಡ್ ಆಗಿ ಬರ್ಬೇಕು. ಯಾಕೆ ಮೇಡಮ್ ಈ ರೇಂಜಿಗೆ ಬೈತಾ ಇದ್ದೀರಾ? ಎಲ್ಲಿಗ್ರಿ ಹೋಗ್ತಿದ್ದೀರಾ? ಅದು ಹೀರೋ ಆಗಕ್ಕೆ. ಸಿನಿಮಾದ ಇಲ್ಲ, ನಿಜ ಜೀವನದಲ್ಲಿ ನನಗೆ ಗೊತ್ತಿರೋ ಒಬ್ರು ಹಿರಿಯರು ಹೇಳ್ತಾ ಇದ್ರು, ಕಾಂತ ನೀನು ಸಾಮಾನ್ಯನಲ್ಲ, ಈ ಜನ್ಮ ನೀನು ಎತ್ತಿರದೆ ಒಂದು ಕುಟುಂಬನ ಒಂದು ಮಾಡಕ್ಕೆ ನಿನ್ನಲ್ಲಿ ಕಲ್ಯಾಣ ಗುಣಗಳಿದೆ ಅಂತ. ಈಗ ನೀವೇನ್ ಕಲ್ಯಾಣ ಕಾರ್ಯ ಮಾಡೋದಕ್ಕೆ ಹೊರಟಿದ್ದೀರಾ? ಮೇಡಮ್, ನಿಮಗೂ ಗೊತ್ತಿಲ್ಲದೆ ಇರೋ ಒಂದು ಸತ್ಯನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವ್ದಕ್ಕೂ ನೀವು ಒಂದು ಕಡೆ ಕೂತ್ಕೊಂಡ್ಬಿಡಿ. ನೀವು ನಿಂತಿರೋನೆಲ್ಲ ಕಂಪಿಸಿ ಬಿಡಬಹುದು. ಮುಚ್ಚ್ರಿ ಸಾಕು. ನಿಮ್ ಬಿಲ್ಡಪ್ ಕೇಳಿ 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 ಸಾಕಾಗೋಗಿದೆ. ಮೇಡಮ್, ನಿಮ್ಮ ಗುಂಡಿಗೆನ ಗಟ್ಟಿ ಮಾಡ್ಕೊಳ್ಳಿ. ಈ ಫೋಟೋದಲ್ಲಿರೋದು ಬೇರೆ ಯಾರು ಅಲ್ಲ, ನಮ್ಮ ಬಡಾ ಬಾಸ್ ಅವ್ರ ಅಪ್ಪ. ಏನ್ ಮೇಡಮ್, ನೀವೊಂದು ಶಾರ್ಟ್ ರಿಯಾಕ್ಷನ್ ಕೂಡ ಕೊಡ್ತಾ ಇಲ್ವಲ್ಲ? ನಿಮ್ ಫೋನ್ ಚೆಕ್ ಮಾಡ್ಕೊಳ್ಳಿ, 100 ರೂಪಾಯಿ ಕಳ್ಸಿದ್ದೀನಿ. ಯಾಕೆ ಮೇಡಮ್? ನಿಮ್ ಊರ್ ಬಸ್ ಚಾರ್ಜ್ ಸೀದಾ ಹೋಗಿ ಊರಿಗೆ ಸೇರ್ಕೊಳ್ಳಿ. ಆಕ್ಚುಲಿ ನಮ್ಮ ಊರಿಗೆ ಬಸ್ ಚಾರ್ಜು 100 ರೂಪಾಯಿ ಅಲ್ಲ, 107 ರೂಪಾಯಿ. ಇನ್ನೂ 7 ರೂಪಾಯಿ ಕಳಿಸಿ. ಮುಚ್ಚ್ರಿ ಬಾಯ್.
ಸಾರಿ ಮೇಡಮ್. ಹೌದು, ನಾನು ಯಾಕೆ ಊರಿಗೆ ಹೋಗ್ಬೇಕು ಮೇಡಮ್? ಇಲ್ಲಿ ಕೆಲಸ ಬಿಟ್ರೆ ಊರಿಗೆ ತಾನೇ ಹೋಗ್ಬೇಕು. ಅಯ್ಯೋ ಮೇಡಮ್, ನನಗೆ ಯಾಕೆ ಈ ಶಿಕ್ಷೆ? ಅಲ್ಲ ರೀ, ವೇದಾಂತ ತಾನೇ ನಿಮ್ನ ಅವ್ರ ಹತ್ರ ಕಳ್ಸಿದ್ದು. ಅವರೇ ವೇದಾಂತ ತಂದೆ ಅಂತ ವೇದಾಂತ ಗೊತ್ತಿದ್ದಿದ್ರೆ ವೇದಾಂತ ಎಲ್ಲರ ಹತ್ರ ಹೇಳ್ತಿರ್ಲಿಲ್ವಾ? ನನಗೆ ನೀವು ಹೇಳಿದ್ದು ಅರ್ಥನೇ ಆಗಲಿಲ್ಲ ಮೇಡಮ್. ನೋಡಿ, ಹಣ್ಣನ್ನ ಮಾಗಿದ ಮೇಲೆನೆ ಎಲ್ಲರೂ ತಿನ್ನೋದು, ಕಾಯಿ ಇದ್ದಾಗ ತಿನ್ನಲ್ಲ. ಮತ್ತೆ ಮಾವಿನಕಾಯಿ ಚೇಪೆಕಾಯಿ ತಿಂತಾರಲ್ಲ ಮೇಡಮ್? ನಾನು ಹೇಳ್ತಿರೋದು ಹಾಗಲ್ಲ ಕಣ್ರಿ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ಆಗ್ಲೇ ವೇದಾಂತ್ ಎಲ್ಲರ ಹತ್ರ ಹೇಳ್ಬೇಕು. ಅಂದ್ರೆ ಪಡಬಾಸ್ ಅವ್ರ ಅಪ್ಪ ಇವರೇನೆ. ಕುದಿತು ಅಂದ್ರೆ ಗುಬ್ಬಳಕ್ಕೆ ಸೇರ್ಕೊಂಡ್ಬಿಡ್ಬೇಕು. ನೋಡ್ರಿ, ಜಾಗ ಖಾಲಿ ಮಾಡ್ರಿ, ಜಾಗ ಖಾಲಿ ಮಾಡಿ. ಮೇಡಮ್, ಫೈಲಿಗೆ ಸೈನ್. ಏ, ಕುದಿತು ಅಂದ್ರೆ ಮೂತಿ ಮೇಲೆ ಸೈನ್ ಬಿಡ್ಬೇಕು. ನಡೀರಿ ಆಚೆ. ಬೇಡ ಬಿಡಿ, ಆಮೇಲೆ ಬಂದು ಹಾಕ್ಸ್ಕೊತೀನಿ. ನಮ್ಗೆ ಯಾಕೆ ಬೇಕು ದೊಡ್ಡವ್ರ ಸಮಸ್ಯೆ? ಏನ್ ಹೇಳಿದ್ರು ಬೈತಾನೆ ಇರ್ತೀರಾ. ಒಟ್ಟಲ್ಲಿ ದೊಡ್ಡವರು ಬೈತಾ ಇರ್ತೀರಾ, ಚಿಕ್ಕವರು ನಾವು ಬೈಸ್ಕೊತಾನೆ ಇರ್ತೀವಿ. ಈಗ ಜಾಗ ಖಾಲಿ ಮಾಡಿ. ವೈಜಯಂತಿಯಮ್ಮ, ಕಾಳು ಪಲ್ಯ ನೀವೇ ಮಾಡಿದ್ದ? ತುಂಬಾ ಚೆನ್ನಾಗಿದೆ. ನಾಳೆ ಆಫೀಸ್ಗೆ ಇದ್ದೇ ತಗೊಂಡೋಗ್ಲಾ? ಅಯ್ಯೋ ಇದು ಬೇಡ, ಬೇರೆ ಮಾಡ್ಕೊಡ್ತೀನಿ. ಈಗ ಒಂದು ಸ್ವಲ್ಪ ಆಯ್ತಾಯ್ತು. ಥ್ಯಾಂಕ್ ಯು ಸೊ ಮಚ್. ಹಾಂ, ಎಲ್ಲ ನೆನಪಿದೆ ತಾನೆ? ಡಿಜಿಟಲ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ಎಲ್ಲನೂ ಬರೋದಕ್ಕೆ. ಎಲ್ಲ ನ್ಯೂಸ್ ಚಾನಲ್ಸನ್ನು ಇನ್ವೈಟ್ ಮಾಡಿ. ಹೌದು, ವಿಷಯ ಏನು ಅಂತ ತುಂಬ ಡಿಗ್ಗಿನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಡಿಕೋಟ್ ಮಾಡೋದಕ್ಕೇನೋ ಹೋಗಬೇಡಿ. ನಾಳೆ ಬರ್ತೀರಲ್ಲ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ. ನಾಳೆ ನಡೆಯೋ ಪ್ರೆಸ್ ಮೀಟ್ ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ಪ್ಲ್ಯಾನ್ಡಾಗಿ ನಡೀಬೇಕು. ಅಮ್ಮು, ಅಣ್ಣ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾನೆ? ನನಗೂ ಗೊತ್ತಿಲ್ಲ. ಅದಕ್ಕೆ ಇರಿ, ಅವ್ನು ಮಾತಾಡೋದು ಮುಗಿಸ್ಲಿ, ಆಮೇಲೆ ಕೇಳ್ತೀನಿ. ಹೇಳೋ ವಿಷಯ ಕೇಳಿ ಕೆಲವ್ರಿಗೆ ಸಂತೋಷನೂ ಆಗ್ಬೋದು, ಇನ್ನು ಕೆಲವ್ರು ಶಾಕ್ ಕೂಡ ಆಗ್ಬೋದು. ವೇದಾಂತ ಏನಾದರೂ ಹೇಳಿದ್ದ ನಿನ್ನ ಹತ್ರ? ಎಲ್ಲರೂ ಇಲ್ಲೇ ಇದ್ದಾರೆ. ಅದು ವೇದಾಂತ್ ನನ್ನ ಹತ್ರ ಹೇಗೆ ಹೇಳ್ತಾನೆ? ಸುಮ್ಮನೆ ಇರೋ ನೀವು. ಸರಿ ಶಶಿಕಾಂತ್ ಅವರು, ನಾಳೆ ಸಿಗೋಣ. ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಡಿಜಿಟಲ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ಎಲ್ಲರನ್ನೂ ಕರೀರಿ. ಐ ವಾಂಟ್ ಆಲ್ ದ ನ್ಯೂಸ್ ಚಾನಲ್ಸ್ ಟು ಬಿ ದೇರ್. ಥ್ಯಾಂಕ್ ಯು. ನಾಳೆ ಏನಿದೆ ವೇದಾಂತ್? ನಾಳೆ ಮನೇಲಿ ಪ್ರೆಸ್ ಮೀಟ್ ಇದೆ. ಪ್ರೆಸ್ ಮೀಟಾ? ಯಾಕೆ? ಅದೇನೋ ಶಾಕ್ ಆಗೋವಂಥ ಸುದ್ದಿ ಅಂತ ಇದೆಯಲ್ಲ, ಅದ್ರ ಬಗ್ಗೆನಾ? ಸುಹಾಸಿನಿ, ವೇದಾಂತ ಹೇಳಿದ್ದು ಈ ಸುದ್ದಿ ಕೇಳಿ ಕೆಲವರಿಗೆ ಶಾಕ್ ಆಗ್ಬೋದು, ಕೆಲವರಿಗೆ ಖುಷಿ ಆಗ್ಬೋದು ಅಂತ. ಆದ್ರೆ ವಿಷಯ ಏನು ಅಂತ ತಿಳಿದೇನೆ ನೀನು ಯಾಕೆ ಶಾಕ್ ಆಗ್ತಾ ಇದೆಯಾ? ವೇದಾಂತ್ ಅವರೇ, ನಾಳೆ ನೀವು ಏನು ಕೇಳಬೇಕು ಅಂತಿದ್ದೀರಾ? ಯಾವ ವಿಚಾರದ ಬಗ್ಗೆ? ಯಾಕೆಲ್ಲ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಆ ಥರದ್ದೆಲ್ಲ ಏನೂ ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಇದೆ ಅಷ್ಟೇ. ತಲೆಗಿಡ್ಸ್ಕೊಳ್ಬೇಡಿ, ನಾಳೆ ನಿಮಗೆ ಗೊತ್ತಾಗುತ್ತೆ. ಸರಿ, ನನಗೆ ಹೊಟ್ಟೆ ಹಸಿತಿದೆ, ಊಟ ಬಡಿಸಿ. ನಾನು ಬಡಿಸ್ತೀನಿ. ಬಿಡಿ, ನಾನೇ ಬಡಿಸ್ಕೋತೀನಿ. ಹಾ, ನನಗೆ ಗೊತ್ತು ನಾಳೆ ಏನಕ್ಕೆ ಪ್ರೆಸ್ ಮೀಟು ಅಂತ. ನಿಮಗೆ ಗೊತ್ತಾ ಏನಕ್ಕೆ? ನಾವು ಒಂದು ಹೊಸ ಕಂಪ್ನಿನ ಅಕ್ವೈರ್ ಮಾಡ್ಕೋತಾ ಇದೀವಲ್ಲ, ಅದ್ರ ಬಗ್ಗೆ ಅಲ್ವಾ ವೇದಾಂತ್? ಹೇಳಿದಲ್ಲ ಸರ್, ನಾಳೆ ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ಒಂದು ಮಾತು ಸತ್ಯ, ನಾಳೆ ನಡೆಯೋ ಪ್ರೆಸ್ ಮೀಟ್ ನಮ್ಮೆಲ್ಲರ ಬದುಕನ್ನೇ ಬದಲಾಯಿಸುತ್ತೆ. ಏನಿದು ಹೊಸ ವಿಷಯ? ಇದ್ಯಾವ ಬಾಂಬ್ ಹಾಕೋದಕ್ಕೆ ಹೊರಟಿದ್ದಾನೆ ಈ ವೇದಾಂತ್? ಏನು ಗೊತ್ತಾಗ್ತಾ ಇಲ್ವಲ್ಲ. ಅಂಜು, ಕಾಫಿ ಆಯ್ತಮ್ಮ?
ಅಂಜು ಏಯ್ ಕಾಫಿ ಕೂತೋಗ್ತಾ ಇದೆ ನೋಡಲ್ಲಿ. ಅಯ್ಯೋ ಏನು ಕೆಲಸ ಮಾಡ್ತೀನಿ ನೀನು? ಅಮ್ಮ ಅದನ್ನ ಯಾಕೆ ಅಷ್ಟು ಸಿಟ್ ಮಾಡ್ಕೊಂಡು ಹೇಳ್ತಿದ್ಯಾ? ಪ್ರೀತಿಯಿಂದನೂ ಹೇಳ್ಬೋದಲ್ವಾ? ನಾನು ಮೊದಲು ಪ್ರೀತಿಯಿಂದನೇ ಹೇಳಿದ್ದು, ನೀನು ಕೇಳಿಸ್ಕೊಳ್ಳಿಲ್ಲ. ಆದರೆ ಹೋದ ಮನೇಲಿ ಕಿವಿ ಹಿಂಡ್ಬಿಟ್ಟು ನಿಮ್ಮ ಅತ್ತೆ ಕೇಳ್ತಾರೆ, ಆಗ ಗೊತ್ತಾಗತ್ತೆ ನಿನಗೆ. ಅಣ್ಣ ಏನಾದರೂ ಬೇಕಾಗಿತ್ತಾ? ಏನಿಲ್ಲ ಅಣ್ಣ, ಒಂದು ನಿಮಿಷ ಅಣ್ಣ, ಕ್ಷಮಿಸಿ, ನಿಮಗೆ ಕಾಫಿ ಕೊಡೋದೇ ಮರೆತುಬಿಟ್ಟಿದ್ದೆ. ಒಂದು ನಿಮಿಷ. ಅಂಜು, ಅಂಕಲ್ ಕಾಫಿ ಕೊಡಮ್ಮ. ನೀವೇನು ಬೇಜಾರು ಮಾಡ್ಕೋಬೇಡಿ, ಇದು ನಿಮ್ಮನೆ ಅಂದ್ಕೊಳ್ಳಿ. ನಿಸ್ಸಂಕೋಚವಾಗಿ ಯಾವ ಬೇಸರನೂ ಇಲ್ಲದೆ ಏನು ಬೇಕಾದರೂ ಕೇಳಿ. ಅದು ನನಗೆ ಕಾಫಿ ಕುಡಿಲಿಲ್ಲ ಅಂದರೆ ತಲೆನೋವು ಬಂದ್ಬಿಡುತ್ತೆ. ಆಶ್ರಮದಲ್ಲಿ ಕಾಫಿ ಸಿಗ್ತಿರ್ಲಿಲ್ಲ. ಗುರುಗಳು ಕಾಫಿ ಕುಡಿಬಾರ್ದು ಅಂತ ಹೇಳ್ತಾ ಇದ್ರು. ನಾನು ಅದ್ರ ಮೇಲಿನ ಮೋಹ ಬಿಟ್ಬಿಟ್ಟಿದ್ದೆ. ಈ ಎರಡು ಮೋಹಗಳು ಮಾತ್ರ ನನ್ನ ಅಂಟ್ಕೊಂಡೇ ಬಿಡ್ತು. ಒಂದು ಕಾಫಿ, ಇನ್ನೊಂದು ನನ್ನ ಸಂಸಾರದ ಮೇಲಿನ ಪ್ರೀತಿ. ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಹೆಂಡತಿ ಮುಖ ನಿಮಗೆ ನೆನಪೇ ಇಲ್ವಾ? ಇಲ್ಲಮ್ಮ, ನನಗೆ ಬೀಳೋ ಕನಸಲ್ಲೂ ಕೂಡ ನನ್ನ ಹೆಂಡತಿ ಮುಖ ಮಸ್ಕಾಗೆ ಕಾಣುತ್ತೆ. ನೆನಪಿಲ್ಲ. ಮತ್ತೆ ನಿಮ್ಮ ಮಕ್ಕಳು? 4 ಜನ ಮಕ್ಕಳು ನೆನಪಿದೆ. ನಾನು ದೂರ ಆದಾಗ ಚಿಕ್ಕವರಾಗಿದ್ರು, ಈಗ ದೊಡ್ಡವರಾಗಿರ್ತಾರೆ. ಥ್ಯಾಂಕ್ಸ್ ಕಣಪ್ಪ. ಅಣ್ಣ, ಒಂದು ನಿಮಿಷ. ಒಂದು ವೇಳೆ ನೀವು ಮುಂದೆ ಏನಾದರೂ ನಿಮ್ಮ ಹೆಂಡತಿ ಮಕ್ಕಳು ಬಂದು ನಿಂತರೆ ಗುರ್ತು ಹಿಡಿತೀರಾ? ಹೆಂಡತಿ ಮುಖ ನೆನಪಿಲ್ಲ, ಆದರೆ ಮಕ್ಕಳು ನನ್ನ ಮುಂದೆ ಬಂದರೆ ಬಹುಶಃ ಗುರ್ತು ಹಿಡಿತೀನೇನೋ, ಗೊತ್ತಾಗುತ್ತೆ. ಅಣ್ಣ, ಹಿಂದಿನ ಜೀವನದ ಬಗ್ಗೆ, ಅಂದರೆ ನಿಮ್ಮ ಹೆಂಡತಿ ಬಗ್ಗೆ ಏನು ನೆನಪಿದೆ ನಿಮಗೆ? ನಮ್ಮ ಅಮ್ಮನ ಬಗ್ಗೆ ಚೆನ್ನಾಗಿ ನೆನಪಿದೆ. ಅವರು ತುಂಬ ಚೆನ್ನಾಗಿ ಕಜ್ಜಾಯ ಮಾಡೋರು. ಮಾಡಿದ ಕಜ್ಜಾಯ ಅರ್ಧ ನಾನೇ ತಿನ್ಬಿಡ್ತಾ ಇದ್ದೆ. ರುಚಿಯಾಗಿರೋದು. ಅದಾದಮೇಲೆ ಅಷ್ಟು ರುಚಿಯಾಗಿ ಬಹುಶಃ ನನ್ನ ಹೆಂಡತಿ ಮಾಡ್ತಿದ್ಲು. ಬಂದೆ. ಭಗವಂತ ಆದಷ್ಟು ಬೇಗ ಈ ಅಣ್ಣಂಗೆ ಅವ್ರ ಹೆಂಡತಿ ಮಕ್ಕಳು ಸಿಗೋ ಹಾಗೆ ಮಾಡಪ್ಪ. ಪರಿಮಳ ಅವ್ರ ಮನೇಲಿ ಕೇಳಿರೋದು ನಾನು ಸೂರಿ ವಾಯ್ಸೆ. ನನಗೆ ಹಾಗೆ ಅನಿಸ್ತಾ ಇದೆ, ಅದು ಸೂರಿ ವಾಯ್ಸೆ. ಸೂರಿ ಅವ್ರ ಜೊತೆ ನಾನು ಸಂಸಾರ ಮಾಡಿದ್ದೀನಿ. ಅಂಥದ್ರಲ್ಲಿ ಅವ್ರ ವಾಯ್ಸ್ ಹೇಗಿದೆ ಅಂತ ನನಗೆ ಗೊತ್ತಿಲ್ವಾ? ಆದರೆ ಸೂರಿ ಯಾಕೆ ಅವ್ರ ಮನೇಲಿ ಇರ್ತಾರೆ? ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ಪರಿಮಳ ಮನೆಯಲ್ಲಿ ಇರೋದು ಸೂರಿ ಹೌದಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ನಾನು ಅವ್ರ ಮನೆಗೆ ಹೋಗ್ಬೇಕು. ಆದರೆ ಸುಮ್ಮನೆ ಅವ್ರ ಮನೆಗೆ ಹೋಗೋದು ಚೆನ್ನಾಗಿರಲ್ಲ. ಏನ್ ನೆಪ ಹೇಳಿ ಹೋಗ್ಲಿ ಅವ್ರ ಮನೆಗೆ? ಹಾ, ಇದೇ ಸರಿಯಾಗಿದೆ. ನನ್ನನ್ನು ಅವ್ರ ಮನೇಲಿ ಇಟ್ಕೊಂಡಿದ್ದಕ್ಕೆ ಕೃತಜ್ಞತೆ ಹೇಳಕ್ ಬಂದಿದ್ದೀನಿ ಅಂತ ಕಜ್ಜಾಯ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಆಗಲ್ಲಿರೋದು ಸೂರಿ ಹೌದಾ ಇಲ್ವಾ ಅಂತ ಗೊತ್ತಾಗುತ್ತೆ.